ಹೋದಲ್ಲ ಇದು ಊಟನೇ ಚೆನ್ನಾಗಿದೆ, ನನಗೂ ಬೇಡ. ಅರುಣ್, ಅಲ್ಲಿ ನೋಡು, ಅನ್ನನ ಎಷ್ಟೊಂದು ವೇಸ್ಟ್ ಮಾಡ್ತಿದ್ದಾರೆ. ಅನ್ನ ವೇಸ್ಟ್ ಮಾಡ್ತಿದ್ರೆ ಏನು ಡೈಟ್ ಮೇಂಟೈನ್ ಮಾಡ್ತಿದ್ದೀರಾ? ಇವಾಗೇನು ಊಟ ಬೇಡವಾ? ಹುಡುಗಿಯರನ್ನ ಕರ್ಕೊಂಡು ಬಂದಾದ್ಮೇಲೆ ಇವೆಲ್ಲ ನಮ್ಮ ಕಾಮನ್. ಅಣ್ಣ, ಅದು ಹೆಸರು ಬೇರೆ ಅಣ್ಣ, ನನಗೆ ಕೊಡಿ ಅಣ್ಣ, ತುಂಬ ಹೊಟ್ಟೆ ಹಸಿದಿದೆ. ಪುಟಿ, ಅದನ್ನು ತಿನ್ಬೇಡಮ್ಮ, ಬಾ, ನನಗೆ ಬೇರೆ ಕೊಡ್ತೀನಿ. ತುಂಬ ಹೊಟ್ಟೆ ಹಸಿತಾ ಇದೆ ಅಣ್ಣ, ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಅಣ್ಣ, ಇದೇ ಸಾಕಣ್ಣ ನನಗೆ. ನನಗೆ ಬೇರೆ ಕೊಡ್ತೀನಿ, ನಡಿ. ಹಲೋ, ಒಂದು ನಿಮಿಷ. ಊಟದ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ನೀವೇನು ನೋಡಿದ್ರಲ್ಲ ಆ ಹುಡುಗಿನ, ನೀವು ಬೇಡ ಅಂತ ಬಿಸಾಕಿದ್ದನ್ನ ಆ ಹುಡುಗಿ ಹೊಟ್ಟೆ ಹಸಿಂದ ತಿಂತಿತ್ತು. ಅದೇ ಥರ ಎಷ್ಟೊಂದು ಜನ ಒಂದೊಂದಿನ ಊಟಕ್ಕೂ ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ. ಒಬ್ಬ ರೈತ ಬೆಳೆ ಬೆಳಿಬೇಕು ಅಂದರೆ ವರ್ಷ ಎಲ್ಲ ಎಷ್ಟು ಶ್ರಮ ಪಡಬೇಕು, ಎಷ್ಟು ಕಷ್ಟಪಡಬೇಕು. ಅದ್ರ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ನೀವು ದುಡ್ಡು ಕೊಟ್ಟು ಅನ್ನನ ವೇಸ್ಟ್ ಮಾಡ್ತೀರಾ. ನೀವು ಒಬ್ಬರಿಗೆ ಊಟ ಕೊಡ್ತಿದ್ರು ಪರವಾಗಿಲ್ಲ, ಊಟನ ವೇಸ್ಟ್ ಮಾಡಬೇಡಿ. ಪ್ರಪಂಚದಲ್ಲಿ ಒಂದೊತ್ತಿನ ಊಟಕ್ಕೂ ಹಂಬಲಿಸುತ್ತಿರೋ ಅನೇಕ ಜನರಿದ್ದಾರೆ. ಊಟ ಸಿಗದೆ ಅನೇಕ ಜೀವಗಳು ಹಾಗೆ ಮಲಗುತ್ತಾರೆ. ವೇಸ್ಟ್ ಮಾಡೋ ಬದಲು ಎಷ್ಟು ಬೇಕೋ ಅಷ್ಟು ತಗೊಳ್ಳೋಣ. ರೈತರನ್ನು ನಮ್ಮ ದೇಶದ ಬೆನ್ನೆಲುಬು ಅಂತೀವಿ. ಊಟನ ವೇಸ್ಟ್ ಮಾಡದೇ ಇರೋದು ನಾವು ರೈತರಿಗೆ ಒಂದು ರೀತಿಯಲ್ಲಿ ಗೌರವ ಕೊಟ್ಟ ಹಾಗೆ. ನೀವು ಚೆಲ್ಲುವ ಅನ್ನ ಹಸಿದವರಿಗೆ ಜೀವನ.